ಹಾಂ, ಎಲ್ರಿಗೂ ನಮಸ್ಕಾರ. ನೋಡಿ, ಇದೇನು ರೋಡ್ ನೋಡ್ತಿದ್ದೀರಾ? ನಿಮಗೆ ಊರ ಪಕ್ಕದ್ದೇ ಜಾಗ ಇದು. ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಊರ ಪಕ್ಕದ್ದೇ ಜಾಗ ಇದು. ಬಂದು ನಿಮಗೊಂದು 40 ಅಡಿ ಅಷ್ಟೇ ನಿಮಗೆ ಉದ್ದ ಬರೋದು. ಅಗಲ ಜಾಸ್ತಿ ಬರುತ್ತೆ. ನೋಡಿ, ಈ ಕಲ್ಲೇನು ಇಟ್ಟಿದ್ದಾರೆ, ಇಲ್ಲಿಂದ ಹಿಡಿದು ನಿಮಗೆ 2 ಸಾಲು ಬರುತ್ತೆ ತೆಂಗಿನ ಮರಗಳು. ನೋಡಿ, ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಈ 2 ಸಾಲು ಬರುತ್ತೆ. ಈ 2 ಸಾಲಲ್ಲಿ ನಿಮಗೆ ಹತ್ತತ್ರ ಒಂದು 30ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು, 15 ವರ್ಷದ ತೆಂಗಿನ ಮರಗಳು. ಇನ್ನು ಮಿಕ್ಕಿದೆಲ್ಲ ಒಂದು 10ಕ್ಕಿಂತ ಜಾಸ್ತಿ ಮಾವಿನ ಮರಗಳಿದೆ. ಮತ್ತು ನಿಮಗೆ ಟಾರ್ ರೋಡ್ ಪಾಯಿಂಟ್ ಇದು. ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ಊರ ಪಕ್ಕದ ಜಾಗ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಇದು ಬಂದು ಅಗಲ ಜಾಸ್ತಿ ಇರೋದ್ರಿಂದ ನೀವು ಇಬ್ಬರು ಬೇಕಾದರೂ ತಗೋಬೋದು. 22 ಕುಂಟೆನ. ಇದು 22 ಕುಂಟೆ ಜಾಗ. ನೋಡಿ, ನಿಮಗೆ ಹಿಲ್ವಿ ಪ್ರಾಪರ್ಟಿ ಇದು. ನೋಡಿ, ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಮರಗಳು ನಿಮಗೆ ಚೆನ್ನಾಗಿ ಫಲ ಕೊಡ್ತಾ ಇದೆ. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲ ಮಾವಿನ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. ರೋಡ್ ಫೇಸ್ ಏನಿಲ್ಲ ಅಂದ್ರೂ ನಿಮಗೆ 200 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಅಗಲ ನೋಡಿ, ಇಲ್ಲಿಂದ ನಿಮಗೆ ಒಂದು 40 ಅಡಿ ಬರುತ್ತೆ. ಇಲ್ಲಿಂದ 40 ಅಡಿ ಉದ್ದ ಒಂದು 200 ಅಡಿ ಬರುತ್ತೆ. ಇದನ್ನು ಇಬ್ಬರು ಬೇಕಾದರೂ ತೊಗೋಬೋದು. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಊರ ಪಕ್ಕದ ಜಾಗ. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಲ್ಲ ಮಾವಿನ ಮರಗಳು ಕೂಡ ನಿಮಗೆ ಫಲ ಕೊಡ್ತಾರಂಥ ಮಾವಿನ ಮರಗಳು. ಮತ್ತು ನೋಡಿ, ಸ್ಟ್ರೀಟ್ ಲೈಟು, ವಿದ್ಯುತ್ ಕಂಬ, ನೀರು ಪ್ರತಿಯೊಂದು ಈ ಜಾಗಕ್ಕೆ ಗ್ರಾಮದ ಪರಿಮಿತಿಗೆ ಬರೋದ್ರಿಂದ ನಿಮಗೆಲ್ಲ ಸೌಲಭ್ಯಗಳು ಈ ಜಾಗದಲ್ಲಿ ಸಿಗುತ್ತೆ. ಮತ್ತು ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಟಾರ್ ರೋಡ್ ಪಾಯಿಂಟು ನಾರ್ತು ಮತ್ತು ವೆಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ. ನೋಡಿ, ಇಲ್ವಿ ಪ್ರಾಪರ್ಟಿ ಇದು. ನೋಡಿ, ಇಲ್ವಿ ಇದು ಊರ ಪಕ್ಕದ್ದೇ ಜಾಗ. ಮತ್ತು ನಿಮಗೆ ನೋಡಿ, ಎಲ್ಲ ಮರಗಳು ಕೂಡ ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ. ನೋಡಿ, 30 ತೆಂಗಿನ ಮರಗಳಿದೆ. 30 ತೆಂಗಿನ ಮರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಫಲ ಕೊಡ್ತಾರಂಥ ಮರಗಳಿವು. ಮತ್ತು ಮಾವಿನ ಮರಗಳು ಅಷ್ಟೇ ತುಂಬಾ ಚೆನ್ನಾಗಿದೆ. ಅದು ಒಂದು 10ಕ್ಕಿಂತ ನಿಮಗೆ ಜಾಸ್ತಿ ಮರಗಳಿದೆ. ಆ ಮರಗಳು ಕೂಡ ತುಂಬಾ ಚೆನ್ನಾಗಿ ಫಲ ಕೊಡ್ತಾ ಇದೆ. ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ನೋಡಿ, ಅಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಬರುತ್ತೆ. ಈ ಜಾಗ ಬಂದು ಚನ್ನಪಟ್ಟಣಕ್ಕೆ 12 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡಿಗೆ 10 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 56 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇಲ್ಲಿಂದ ಒಂದು ಸ್ಟೇಟ್ ಹೈವೇ ಇದೆ, ಚನ್ನಪಟ್ಟಣ ಮತ್ತು ಕೆಸ್ತೂರು ರೋಡು, ಬರೀ 2 ಕಿಲೋಮೀಟ್ರು ಈ ಜಾಗದಿಂದ. ಇದ್ರ ಬೆಲೆ ಬಂದು 2.5 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋವಂಥ ಜಾಗ ಇದು. ಬೇಕಾದರೆ ನೀವು ಇದನ್ನು 11 ಕುಂಟೆ ಇಬ್ಬರು ಬೇಕಾದರೂ ತೊಗೋಬೋದು. ಯಾಕೆಂದರೆ ರೋಡ್ ಫೇಸ್ ಅಗಲ ಇರೋದ್ರಿಂದ ಆರಾಮಾಗಿ ನೀವು 11 ಕುಂಟೆನ ಇಬ್ಬರು ಬೇಕಾದರೂ ಫ್ರೆಂಡ್ಸು ಸ್ಪ್ಲಿಟ್ ಮಾಡಿ ತೊಗೋಬೋದು. ತುಂಬಾ ಚೆನ್ನಾಗಿದೆ. ನೋಡಿ, ಟಾರ್ ರೋಡ್ ಪಾಯಿಂಟು. ಈ ಊರಿಗೆ ಬಸ್ ಸೌಲಭ್ಯನೂ ಇದೆ. ನಿಮಗೆ 2 ಕಡೆಯಿಂದ, ಮದ್ದೂರು ಕಡೆಯಿಂದ ಮತ್ತು ಚನ್ನಪಟ್ಟಣದ ಕಡೆ 2 ಕಡೆಯಿಂದ ಬಸ್ ಸೌಲಭ್ಯ ಇದೆ. ನೀವು ಆರಾಮಾಗಿ ಬಸ್ಸಲ್ಲಿದ್ದು ಕೂಡ ಇಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ನೀವು ಈ ಜಾಗಕ್ಕೆ ಬರ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಜಾಗ. ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ಇಲ್ವಿ ಪ್ರಾಪರ್ಟಿ. ಈ ಕಡೆನೂ ಊರಿದೆ, ಈ ಕಡೆನೂ ಊರಿದೆ. 2 ಕಡೆ ಊರಿಗೆ ಸೆಂಟ್ರಲ್ ಇರುವಂಥ ಜಾಗ ಇದು. ಯಾರೆಲ್ಲ ಒಂದು 20 ಕುಂಟೆ 15 ಕುಂಟೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 22 ಕುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದ್ರ ವಿಡ್ತ್ ಬಂದು ನಿಮಗೆ ನೋಡಿ ಅಲ್ಲಿವರೆಗೂ ಬರುತ್ತೆ. ಅಲ್ಲೊಂದು ಇದಿದೆಯಲ್ಲ ಮರ, ನೋಡಿ ಆ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ ನಿಮಗೆ. ಆ ಬ್ರಿಡ್ಜಿಂದ ಹಿಡ್ದು ನಿಮಗೆ ಇಲ್ಲಿವರೆಗೂ 200 ಅಡಿ ರೋಡ್ ಫೇಸ್ ಬರುತ್ತೆ ನಿಮಗಿದು.